ಬಲಗೈಯನ್ನು ಮೇಲಕ್ಕೆತ್ತಿ ನಿಂತರೆ ಶಿವ ಒಲಿಯುತ್ತಾನೆ ಎನ್ನುವ ನಂಬಿಕೆ ಇವರದ್ದು. 40 ವರ್ಷದಿಂದ ಕೈ ಮೇಲಕ್ಕೆತ್ತಿರುವ ಇವರಿಗೆ ಶಿವನು ಒಲಿದನೋ ಬಿಟ್ಟನೋ ಗೊತ್ತಿಲ್ಲ. ಆದರೆ ಇವರಿಂದ ಪ್ರಭಾವಿತರಾದ ಇನ್ನಷ್ಟು ಸ್ವಾಮೀಜಿಗಳು ತಮ್ಮ ಕೈಯನ್ನು ಮೇಲಕ್ಕೆತ್ತಿ ತಪಸ್ಸನ್ನು ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಇದರ ಹಿನ್ನೆಲೆ, ಇದು ಮೊದಲ ಬಾರಿಗೆ ಯಾರಿಂದ ಮತ್ತು ಹೇಗೆ ಶುರುವಾಯಿತು ಈ ಕೈ ಮೇಲೆತ್ತಿ ತಪಸ್ ಮಾಡುವುದಂತ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವರ್ಷ ನಡೆದಂತ ಮಹಾನ್ ಕುಂಭಮೇಳದಲ್ಲಿ ನೀವು ನೋಡಿರ್ಬೋದು, ಸಾಕಷ್ಟು ಸ್ವಾಮೀಜಿಗಳು ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ, ಎಷ್ಟೋ ವರ್ಷಗಳಿಂದ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಕೈಯನ್ನು ಕೆಳಗಿಳಿಸದೆ ತಪಸ್ಸನ್ನು ಮಾಡುತ್ತಿರುವ ಸ್ವಾಮೀಜಿಗಳನ್ನು ಪ್ರಯಾಗ್ರಾಜಿನಲ್ಲಿ ನಡೆದ ಮಹಾನ್ ಕುಂಭಮೇಳದಲ್ಲಿ ನೀವೆಲ್ಲ ನೋಡಿರಬಹುದು. 1970ರ ದೆಹಲಿಯ ಮಹಾಂತ್ ಅಮರ ಭಾರತಿಯವರು, ಅವರ ಸಂಸಾರ ಚೆನ್ನಾಗಿಯೇ ನಡೆಯುತ್ತಿತ್ತು. ಇವರ ಕೈಯಲ್ಲಿ ಉತ್ತಮವಾದ ಕೆಲಸವೂ ಸಹ ಇತ್ತು. ಮನೆ, ಮಡದಿ ಮತ್ತು 3 ಮಕ್ಕಳೊಂದಿಗೆ ನೆಮ್ಮದಿಯಾಗಿಯೇ ಇದ್ದರು. ಇವರಿಗೆ ಅದು ಏನಾಯಿತೋ ಗೊತ್ತಿಲ್ಲ. 1970ರ ಅಂತ್ಯದ ಮೇರೆಗೆ ಇವರಿಗೆ ಶಿವನ ಮೇಲೆ ಭಕ್ತಿ ಹೆಚ್ಚಾಯಿತು. ಮನೆ ಮಠವನ್ನು ಎಲ್ಲ ತ್ಯಜಿಸಿ ಹೊರಟೇ ಬಿಟ್ಟರು. 3 ವರ್ಷಗಳ ಕಾಲ ಶಿವನಿಗಾಗಿ ಅಲೆದಾಟ, ಹುಡುಕಾಟ ನಡೆಸಿದರು. ತಪಸ್ಸನ್ನಾಚರಿಸಿದರು. ಅಷ್ಟೆಲ್ಲ ಮಾಡಿದರು, ಶಿವ ಒಲಿಯಲೇ ಇಲ್ಲ. 1973ರಲ್ಲಿ ಇವರಿಗೆ ಶರೀರವಾಣಿ ಒಂದು ಕೇಳಿಸಿತಂತೆ. ಶರೀರವಾಣಿಯಲ್ಲಿ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ನಿಂತರೆ ಶಿವನು ಒಲಿಯುತ್ತಾನೆಂದು ಶರೀರವಾಣಿಯಲ್ಲಿ ಕೇಳಿಸಿತಂತೆ. ಇವರಿಗೆ ಇನ್ನೇನು ಕೇಳಿಸಿದ್ದೇ ತಡ, ತಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ನಿಂತೇ ಬಿಟ್ಟರು. ಗಂಟೆಗಳು ಉರುಳಿದವು, ದಿನಗಳು ಉರುಳಿದವು, ವಾರಗಳಾದವು, ಕೊನೆಗೂ ವರ್ಷಗಳೇ ಆದವು. ದಶಕವಾದರೂ ತಮ್ಮ ಕೈಯನ್ನು ಎತ್ತಿಕೊಂಡೇ ಇದ್ದರು. ಶಿವನು ಒಲಿದನೋ ಬಿಟ್ಟನೋ ಗೊತ್ತಿಲ್ಲ. ಈ ಸ್ವಾಮೀಜಿಯವರು ಕೈ ಎತ್ತಿ ಬರೋಬ್ಬರಿ 40 ವರ್ಷಗಳಾಗಿವೆ. ಅಲ್ಲಿಂದ ಇಲ್ಲಿಯವರೆಗೂ ತಮ್ಮ ಬಲಗೈಯನ್ನು ಇಳಿಸೇ ಇಲ್ಲ. ಈಗ ಆಶ್ಚರ್ಯವೆಂದರೆ, ಅವರು ತಮ್ಮ ಕೈ ಇಳಿಸಬೇಕು ಅಂತ ಅಂದುಕೊಂಡರೂ ಸಹ ಇಳಿಸಲು ಆಗುತ್ತಿಲ್ಲ. ಅವರು 40 ವರ್ಷಗಳಿಂದ ಎತ್ತಿದ ಕೈ ಹಾಗೆಯೇ ತಟಸ್ಥವಾಗಿ ನಿಂತು ಬಿಟ್ಟಿದೆ. ಅವರ ಉಗುರುಗಳು ಮಾತ್ರ ಅಸಹ್ಯ ಎನಿಸುವಷ್ಟು ಉದ್ದ ಬೆಳೆಯುತ್ತಿವೆ. ಅವರು ಕುಂತರು, ತಿರುಗಾಟ ನಡೆಸಿದರು, ಯಾವಾಗಲೂ ಸಹ ಕೈಯನ್ನು ಮೇಲಕ್ಕೆತ್ತಿಕೊಂಡೇ ಇರುತ್ತಾರೆ. ಅವರಿನ್ನೇನೇ ಕೆಲಸ ಮಾಡಿದರೂ ಸಹ ಅವರ ಕೈ ಮೇಲೆತ್ತಿಕೊಂಡೇ ಇರಬೇಕಾಗುತ್ತದೆ. ಅವರ ಕೈ ಮೇಲಕ್ಕೆತ್ತಿಯೇ ಇರಬೇಕು. ಈಗ ಅವರು ಅಮರ ಭಾರತಿ ಸಾಧು ಆಗಿದ್ದಾರೆ. ಶಿವನ ಭಕ್ತರು ಅಮರ ಭಾರತಿ ಸ್ವಾಮೀಜಿಯನ್ನು ನೋಡಲು ತಂಡೋಪತಂಡವಾಗಿ ಬರುತ್ತಾರೆ. ಕನ್ನಡಕ್ಕಾಗಿ ಕೈ ಎತ್ತಿ ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂದು ಕುವೆಂಪು ಅವರು ಹೇಳಿದ್ದರು. ಹೀಗೆ ಬಲಗೈ ಮೇಲೆತ್ತಿ ನಿಂತರೆ ಲೋಕ ಕಲ್ಯಾಣವಾಗುತ್ತದೆಂದು, ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತದೆ ಎಂದಿದ್ದಾರೆ ಈ ಸ್ವಾಮೀಜಿ, ಅಮರ ಭಾರತಿ ಸ್ವಾಮೀಜಿ. 25 ವರ್ಷಗಳ ಹಿಂದೆ ಹರಿದ್ವಾರದಿಂದ ಕಾಲ್ನಡಿಗೆಯಲ್ಲಿ ನಡೆದು ಕುಂಭಮೇಳಕ್ಕೆ ಹೋಗಿದ್ದರು. ಇದರಿಂದ ಪ್ರಭಾವಿತರಾದ ಇನ್ನೂ ಹಲವಾರು ಸ್ವಾಮೀಜಿಗಳು ಇವರಂತೆ ತಮ್ಮ ಕೈ ಎತ್ತಿ ನಿಂತುಕೊಂಡು ತಪಸ್ಸನ್ನಾಚರಿಸಲು ಶುರು ಮಾಡಿದ್ದರಂತೆ. ಈಗಂತೂ ಲೋಕ ಕಲ್ಯಾಣಕ್ಕೆ ತಮ್ಮ ಕೈ ಮೇಲೆತ್ತಿ ನಿಲ್ಲುವ ಸ್ವಾಮೀಜಿಗಳ ಪರಂಪರೆನೇ ಇದೆ. ತಮ್ಮ ಕೈಯನ್ನು ಮೇಲಕ್ಕೆತ್ತಿ ತಪಸ್ಸನ್ನು ಆಚರಿಸುವ ದೊಡ್ಡ ಸ್ವಾಮೀಜಿಗಳ ಪರಂಪರೆನೇ ಶುರುವಾಗಿದೆ. ಇದಕ್ಕೆಲ್ಲ ಅಮರ್ ಭಾರತಿಯವರು ನಾಂದಿ ಆಡಿದ್ದಾರೆ. ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಹಾಗೆ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಸಹ ಒತ್ತಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.